ಆ ಹಸುನ ಕಡಿಯೋಕ್ಕಿಂತ ಮುಂಚೆ ಗಬ್ಬದ ಹಸುನ ಫೋಟೋ ತೆಗೆದು ಆ ಹಸುವ ಚಿತ್ರವನ್ನು ವಾಟ್ಸಪ್ ಮುಖಾಂತರ ಯಾರು ಗಬ್ಬದ ಹಸು ಬೇಕು ಅಂತ ಬೇಡಿಕೆ ಇಟ್ಟಿರ್ತಾರೋ ಅವರಿಗೆ ವಾಟ್ಸಪ್ ಮುಖಾಂತರ ಆ ಚಿತ್ರ ಕಳಿಸ್ತಾರೆ, ಆ ಮಾಂಸದ ಚಿತ್ರ ರವಾನೆ ಮಾಡ್ತಾರೆ. ಅದಾದ ನಂತರ ಅವ್ರ ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ಕಳಿಸ್ಕೊಡ್ತಾರೆ. ಇದು ಹೊನ್ನಾವರದಲ್ಲಿ ಪೊಲೀಸ್ ಇಲಾಖೆನೇ ಹಿಡಿದಿರೋಂಥ ಒಂದು ಕೇಸು. ಇದು ಗಬ್ಬದ ಹಸು, ಗೋವನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ ಹಿಂದೂಗಳು. ಯಾವ ನ್ಯಾಯ, ಎಲ್ಲಿದ್ದೀವಿ ನಾವು? ಇಂಥ ಸುದ್ದಿಯೆಲ್ಲ ಕೇಳಿದ ಮೇಲೆ ನಾವು ಬದುಕಿರಬೇಕೋ ಸಾಯಬೇಕು ನನಗಂತೂ ಅರ್ಥ ಆಗಲ್ಲ. ಇದ್ರ ಬಗ್ಗೆ ಉಗ್ರವಾದ ಟೀಕೆ ಮಾಡಿದ್ರೆ ನಾನ್ ಬೈಲಬಲ್ ವಾರೆಂಟ್ಗಳು ಹಾಕಿಸ್ತಾರೆ. ಅದಕ್ಕೆ ನಾವೇನು ಹೆದರಲ್ಲ, ಮಾತು ಬೇರೆ. ಆದರೆ ಕರ್ನಾಟಕದಲ್ಲಿ ಶಾಂತಿ ಬೇಡವಾ? ಹದಿನೈದು ದಿನದ ಕೆಳಗೆ ಚಾಮರಾಜಪೇಟೆಯಲ್ಲಿ ಕೊಟ್ಟಿಗೆಯಲ್ಲಿದ್ದಂಥ 3 ಹಸುಗಳ ಕೆಚ್ಚಲು ಕೊಯ್ತಾರೆ, ಕತ್ತಿ ಹಿಡ್ಕೊಂಡು ಹಸು ಕಾಲಿಗೆ ಹೊಡಿತಾರೆ. ಏನು ಹೇಳಬೇಕು ನಂಗೆ ತೋಚಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ, ನೀವು ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಅವರು ಹೊನ್ನಾವರಕ್ಕೆ ಒಂಚೂರು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಪೊಲೀಸ್ ಇಲಾಖೆಯವರೇ ಏನು ರಿಪೋರ್ಟ್ ಕೊಡ್ತಾರೆ ತಿಳ್ಕೊಳ್ಳಿ. ಹೊನ್ನಾವರದಲ್ಲಿ ನಡೆದಂಥ ಒಂದು ಘಟನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ. ರಾಜ್ಯದ ಇನ್ನೆಲ್ಲೆಲ್ಲಿ ಈ ರೀತಿ ನಡೀತಾ ಇರ್ಬೋದು, ಇದರಿಂದ ಎಷ್ಟು ಗ್ಯಾಂಗ್ಗಳಿದೆ. ಒಂದು ಕಡೆ ಜಮೀರ್ ಅಹಮದ್ ಹೇಳಿಕೆ ಕೊಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಜಾತಿವಾದ ಮಾಡಲ್ಲ, ನನ್ನ ಮಕ್ಕಳ ಆಣೆ ಮೊಮ್ಮಕ್ಕಳ ಆಣೆ ಅಂತ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತಾ ಅಂತ ಕೇಳ್ತಾರೆ. ಇದು ನಾನು ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡ್ತಿಲ್ಲ. ಹಿಂದೂ ಸಮಾಜವನ್ನು ಅಪಮಾನ ಮಾಡಬೇಕು, ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನೋಂಥ ಗೂಂಡಾಗಳ ಬಗ್ಗೆ ನನಗೆ ನೋವಿದೆ. ಅವ್ರಿಗೆ ಕುಮ್ಮಕ್ಕಿದು, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇದೆ ನಿಮಗೆ ರಕ್ಷಣೆ ಮಾಡೋದಕ್ಕೆ. ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಜೆರೂಸಲೇಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೋಗ್ತಾ ಇರೋದ್ರಿಂದ, ಆ ಕ್ರಿಶ್ಚಿಯನ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಕ್ರಿಶ್ಚಿಯನ್ರು ಹೊಟ್ಟೆ ತುಂಬುತ್ತಾ? ಕೇಳಿ ಧೈರ್ಯ ಇದ್ದರೆ. ಮೆಕ್ಕಾ ಮದೀನಾಕ್ಕೆ ಹೋಗ್ತಾರಲ್ಲ ಮುಸಲ್ಮಾನರು, ಅಲ್ಲಿ ಹೋಗೋದ್ರಿಂದ ಆ ಬಡವರು ಹೊಟ್ಟೆ ತುಂಬತ್ತಾ? ಕೇಳಿ ತಾಕತ್ತಿದ್ರೆ. ಹಿಂದೂ ಸಮಾಜ ಹೇಗಿದ್ದರೂ ಸುಮ್ಮನೆ ಇರುತ್ತೆ ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೆಯದಲ್ಲ. ಇದರ ಪರಿಣಾಮ ಎದುರಿಸ್ಬೇಕಾಗತ್ತೇನಂತ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಆ ಹಸುವಿನ ಕಡಿಯೋಕ್ಕಿಂತ ಮುಂಚೆ ಗಬ್ಬದ ಹಸುನ ಫೋಟೋ ತೆಗೆದು ಆ ಹಸುವ ಚಿತ್ರವನ್ನು ವಾಟ್ಸಪ್ ಮುಖಾಂತರ ಯಾರು ಗಬ್ಬದ ಹಸು ಬೇಕು ಅಂತ ಬೇಡಿಕೆ ಇಟ್ಟಿರ್ತಾರೋ
ಅವರಿಗೆ ವಾಟ್ಸಪ್ ಮುಖಾಂತರ ಆ ಚಿತ್ರ ಕಳಿಸ್ತಾರೆ, ಆ ಮಾಂಸದ ಚಿತ್ರ ರವಾನೆ ಮಾಡ್ತಾರೆ. ಅದಾದ ನಂತರ ಅವ್ರ ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ಕಳಿಸ್ಕೊಡ್ತಾರೆ. ಇದು ಹೊನ್ನಾವರದಲ್ಲಿ ಪೊಲೀಸ್ ಇಲಾಖೆನೇ ಹಿಡಿದಿರೋಂಥ ಒಂದು ಕೇಸು. ಇದು ಗಬ್ಬದ ಹಸು, ಗೋವನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ ಹಿಂದೂಗಳು. ಯಾವ ನ್ಯಾಯ, ಎಲ್ಲಿದ್ದೀವಿ ನಾವು? ಇಂಥ ಸುದ್ದಿಯೆಲ್ಲ ಕೇಳಿದ ಮೇಲೆ ನಾವು ಬದುಕಿರಬೇಕೋ ಸಾಯಬೇಕು ನನಗಂತೂ ಅರ್ಥ ಆಗಲ್ಲ. ಇದ್ರ ಬಗ್ಗೆ ಉಗ್ರವಾದ ಟೀಕೆ ಮಾಡಿದ್ರೆ ನಾನ್ ಬೈಲಬಲ್ ವಾರೆಂಟ್ಗಳು ಹಾಕಿಸ್ತಾರೆ. ಅದಕ್ಕೆ ನಾವೇನು ಹೆದರಲ್ಲ, ಮಾತು ಬೇರೆ. ಆದರೆ ಕರ್ನಾಟಕದಲ್ಲಿ ಶಾಂತಿ ಬೇಡವಾ? ಹದಿನೈದು ದಿನದ ಕೆಳಗೆ ಚಾಮರಾಜಪೇಟೆಯಲ್ಲಿ ಕೊಟ್ಟಿಗೆಯಲ್ಲಿದ್ದಂಥ 3 ಹಸುಗಳ ಕೆಚ್ಚಲು ಕೊಯ್ತಾರೆ, ಕತ್ತಿ ಹಿಡ್ಕೊಂಡು ಹಸು ಕಾಲಿಗೆ ಹೊಡಿತಾರೆ. ಏನು ಹೇಳಬೇಕು ನಂಗೆ ತೋಚಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ, ನೀವು ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹ್ಮದ್ ಅವರು ಹೊನ್ನಾವರಕ್ಕೆ ಒಂಚೂರು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಪೊಲೀಸ್ ಇಲಾಖೆಯವರೇ ಏನು ರಿಪೋರ್ಟ್ ಕೊಡ್ತಾರೆ ತಿಳ್ಕೊಳ್ಳಿ. ಹೊನ್ನಾವರದಲ್ಲಿ ನಡೆದಂಥ ಒಂದು ಘಟನೆ ಒಂದು ಪತ್ರಿಕೆಯಲ್ಲಿ ಬಂದಿದೆ. ರಾಜ್ಯದ ಇನ್ನೆಲ್ಲೆಲ್ಲಿ ಈ ರೀತಿ ನಡೀತಾ ಇರ್ಬೋದು, ಇದರಿಂದ ಎಷ್ಟು ಗ್ಯಾಂಗ್ಗಳಿದೆ. ಒಂದು ಕಡೆ ಜಮೀರ್ ಅಹ್ಮದ್ ಹೇಳಿಕೆ ಕೊಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಜಾತಿವಾದ ಮಾಡಲ್ಲ, ನನ್ನ ಮಕ್ಕಳ ಆಣೆ ಮೊಮ್ಮಕ್ಕಳ ಆಣೆ ಅಂತ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬತ್ತಾ ಅಂತ ಕೇಳ್ತಾರೆ. ಇದು ನಾನು ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡ್ತಿಲ್ಲ. ಹಿಂದೂ ಸಮಾಜವನ್ನು ಅಪಮಾನ ಮಾಡಬೇಕು, ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನೋಂಥ ಗೂಂಡಾಗಳ ಬಗ್ಗೆ ನನಗೆ ನೋವಿದೆ. ಅವ್ರಿಗೆ ಕುಮ್ಮಕ್ಕಿದು, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇದೆ ನಿಮಗೆ ರಕ್ಷಣೆ ಮಾಡೋದಕ್ಕೆ. ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಜೆರೂಸಲೇಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೋಗ್ತಾ ಇರೋದ್ರಿಂದ, ಆ ಕ್ರಿಶ್ಚಿಯನ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಕ್ರಿಶ್ಚಿಯನ್ರು ಹೊಟ್ಟೆ ತುಂಬತ್ತಾ? ಹೇಳಿ ಧೈರ್ಯ ಇದ್ದರೆ. ಮೆಕ್ಕಾ ಮದೀನಾಕ್ಕೆ ಹೋಗ್ತಾರಲ್ಲ ಮುಸಲ್ಮಾನರು, ಅಲ್ಲಿ ಹೋಗೋದ್ರಿಂದ ಆ ಬಡವರು ಹೊಟ್ಟೆ ತುಂಬತ್ತಾ? ಕೇಳಿ ತಾಕತ್ತಿದ್ರೆ. ಹಿಂದೂ ಸಮಾಜ ಹೇಗಿದ್ದರೂ ಸುಮ್ಮನೆ ಇರುತ್ತೆ ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರೆ ಇದು ಒಳ್ಳೆಯದಲ್ಲ. ಇದರ ಪರಿಣಾಮ ಎದುರಿಸಬೇಕಾಗತ್ತೇನಂತ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ.